ಸಹಕಾರಿ ತತ್ವದಲ್ಲಿ ಟ್ಯಾಕ್ಸಿ ಸೇವೆಯನ್ನ ಆರಂಭಿಸಲಾಗುತ್ತಿದೆ. ವಿವಿಧ ರಾಜ್ಯಗಳ ಸಹಕಾರಿ ಸಂಸ್ಥೆಗಳ ನಡುವಿನ ಸಮನ್ವಯತೆಯಲ್ಲಿ ಈ ಆಪ್ ಆಧಾರಿತ ಟ್ಯಾಕ್ಸ್ ಸೇವೆಯ ಪ್ರಯೋಗ ಭಾರತದಲ್ಲಿ ಇದೇ ಮೊದಲು. ಓಲಾ ಊಬರ್ನ ಪ್ರಾಬಲ್ಯಕ್ಕೆ ಸವಾಲೊಡ್ಡುವ ನಿರೀಕ್ಷೆ ಇದೆ. ಸಹಕಾರ ಟ್ಯಾಕ್ಸಿ ಕೋಆಪರೇಟಿವ್ ಅನ್ನ ಬಹು ರಾಜ್ಯ ಸಹಕಾರಿ ಸಂಸ್ಥೆ ಕಾಯ್ದೆ ಅಡಿ ನೋಂದಾಯಿಸಲಾಗಿದೆ. ಇನ್ನು ಸಹಕಾರಿ ಟ್ಯಾಕ್ಸಿ ಸೇವೆಯು ಲಾಭದ ಉದ್ದೇಶಕ್ಕೆ ನಡೀತಾ ಇಲ್ಲ. ಸಹಕಾರಿ ತತ್ವದಲ್ಲಿ ನಡೆಯುವ ಈ ಟ್ಯಾಕ್ಸಿ ಸರ್ವಿಸ್ನಲ್ಲಿ ಪ್ರಯಾಣಿಕರಿಗೆ ಹೊರೆಯಾಗುವಷ್ಟು ದುಬಾರಿ ದರ ಇರೋದಿಲ್ಲ. ಓಲಾ ಊಬರ್ ರೀತಿಯಲ್ಲಿ ಪ್ಲಾಟ್ಫಾರ್ಮ್ ಫೀ ಪಡೆಯಲಾಗುವುದಿಲ್ಲ. ಪೀಕ್ ಅವರ್ ಹೆಸರಿನಲ್ಲಿ ಹೆಚ್ಚಿನ ದರವನ್ನ ವಸೂಲಿ ಮಾಡಲಾಗುವುದಿಲ್ಲ. ಹಾಗೆ ಪ್ರಯಾಣದಿಂದ ಬರುವ ಬಹುತೇಕ ಆದಾಯವು ಚಾಲಕರಿಗೆ ಸಂದಾಯವಾಗುತ್ತದೆ. ಚಾಲಕರಿಗೆ ಆದಾಯದಲ್ಲಿ ಸಿಂಹಪಾಲು ಸಿಕ್ಕಂತೆ ಸಹಕಾರಿ ಸಂಸ್ಥೆಯಲ್ಲಿ ಷೇರು ಪಾಲು ಕೂಡ ಸಿಗುವ ಅವಕಾಶ ಇರುತ್ತೆ. ಈ ಟ್ಯಾಕ್ಸಿ ಸರ್ವಿಸ್ನಲ್ಲಿ 6 ತಿಂಗಳು ಕೆಲಸ ಮಾಡಿದ ಬಳಿಕ ಚಾಲಕರು ಈ ಸಂಸ್ಥೆಯ ಸದಸ್ಯತ್ವ ಪಡೆಯಲು ಅವಕಾಶ ಇರುತ್ತೆ. ಇನ್ನು ₹100 ಬೆಲೆಯಂತೆ 5 ಷೇರುಗಳನ್ನು ಖರೀದಿಸಿ ಸದಸ್ಯತ್ವ ಪಡೆಯಬಹುದು. ಚಾಲಕರಿಗೆ ಮತ್ತೊಂದು ಅನುಕೂಲ ಅಂದ್ರೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗಳ ಮೂಲಕ ಹಣಕಾಸು ಭದ್ರತೆ ಸಿಗುತ್ತೆ. ಸಹಕಾರಿ ಟ್ಯಾಕ್ಸಿ ಸೇವೆ ಇದೇ ಡಿಸೆಂಬರ್ ತಿಂಗಳಲ್ಲಿ ದೆಹಲಿ, ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಮೊದಲಿಗೆ ಆರಂಭ ಆಗಬಹುದು. ಆ ಬಳಿಕ ದೇಶದಾದ್ಯಂತ ಇದನ್ನು ವಿಸ್ತರಿಸುವ ಗುರಿ ಇದೆ. ಆರಂಭಿಕ ಹಂತದಲ್ಲಿ 400 ರಿಂದ 500 ಚಾಲಕರು ಇದರಲ್ಲಿ ಜೋಡಿಸಿಕೊಳ್ಳುವ ನಿರೀಕ್ಷೆ ಇದೆ.